ಶ್ರೀ ಗುರುಭ್ಯೋ ನಮಃ. ಶ್ರೀ ವರಾಹಮಿಹಿರಾಚಾರ್ಯಕೃತ ಹೋರಾಶಾಸ್ತ್ರಾಖ್ಯ ಬೃಹಜ್ಜಾತಕ ಗ್ರಂಥದ ಮಂಗಳಾಚರಣೆಯ ಶ್ಲೋಕ. ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿವಿಭುಶ್ಚಾನೇಕಧಾ ಯಶ್ಕ್ರುತೌ ವಾಚಂ ನಃ ಸದಧಾತುನೈಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ಈ ರೀತಿಯಾಗಿದೆ. ಇದರ ಮೊದಲನೆಯ ಪಾದದಲ್ಲಿ ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ಎನ್ನುವಂತಹ ಶಬ್ದ ಶಶಭೃತೋ ಶಶಿಭೃತೋ ಎನ್ನುವ ಭೇದವನ್ನು ಕೂಡ ನಾವು ಗ್ರಂಥಾಂತರದಲ್ಲಿ ಕಾಣುತ್ತೇವೆ. ಅದೇ ರೀತಿಯಾಗಿ ಮೂರನೆಯ ಪಾದದಲ್ಲಿ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭು ಎನ್ನುವಲ್ಲಿ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭು ಎನ್ನುವುದಾಗಿಯೂ ಪಾಠಭೇದವಿದೆ. ನಾಲ್ಕನೆಯ ಪಾದದಲ್ಲಿ ವಾಚಂನ ಸದಧಾತ್ವನೇಕ ಎನ್ನುವಂತಹ ವ್ಯತ್ಯಾಸವನ್ನು ಕೂಡ ನಾವು ಕಾಣುತ್ತೇವೆ. ಇದು ಎರಡೂ ಕೂಡ ಸಾಧುವೆ. ಈ ವ್ಯತ್ಯಾಸಗಳು ಸಾಧಾರಣ ಸಾಧುವಾಗಿಯೇ ಗುರುತಿಸಲ್ಪಟ್ಟಿದೆ. ಇನ್ನು ಈ ಶ್ಲೋಕದ ಪದಚ್ಛೇದವನ್ನು ಅಥವಾ ಅನ್ವಯ ಅರ್ಥವನ್ನು ನಾವು ಕಾಣುವುದಾದರೆ, ಯಹ ಶಶಭೃತಃ ಮೂರ್ತಿತ್ವೇ ಪರಿಕಲ್ಪಿತಃ, ಯಾವ ಚಂದ್ರನಿಗೆ ಬೆಳಕನ್ನು ಕೊಡುತ್ತಾನೋ, ಅಪುನರ್ಜನ್ಮನಾಂ ವರ್ತ್ಮಾ, ಪುನರ್ಜನ್ಮ ಇಲ್ಲದವರಿಗೆ ದಾರಿಯಾಗಿದ್ದಾನೋ, ಪುನರ್ಜನ್ಮ ಇಲ್ಲದವರ ದಾರಿಯಾಗಿದ್ದಾನೋ, ಆತ್ಮವಿದಾಂ ಆತ್ಮ, ತಿಳಿದುಕೊಳ್ಳಬೇಕು, ಆತ್ಮವನ್ನು ತಿಳಿದುಕೊಳ್ಳಬೇಕು ಎನ್ನುವವರಿಗೆ ಆತ್ಮಸ್ವರೂಪಿಯಾಗಿದ್ದಾನೋ. ಅರ್ಥಾತ್ ಆತ್ಮ ಎನ್ನುವಲ್ಲಿ ನಮ್ಮೊಳಗಿರತಕ್ಕಂತಹ ಜೀವಚೈತನ್ಯವನ್ನೂ ನಾವು ಕಂಡುಕೊಳ್ಳಬಹುದು, ಪರಮಾತ್ಮನನ್ನು ಕೂಡ ಕಂಡುಕೊಳ್ಳಬಹುದು. ಆದ್ದರಿಂದ ಪರಮಾತ್ಮನ ತತ್ವ, ಭಗವಂತನ ತತ್ವವನ್ನು ತಿಳಿದುಕೊಳ್ಳಬೇಕು ಎನ್ನುವವರಿಗೆ ಆ ತತ್ವಸ್ವರೂಪಿಯಾಗಿದ್ದಾನೆ ಅಂತ ಕಲ್ಪಿಸಿಕೊಳ್ಳಬಹುದು. ಕ್ರತುಶ್ಚ ಯಜತಾಂ, ಯಜ್ಞದ ದೇವತೆಯಾಗಿದ್ದಾನೆ. ಅಮರಜ್ಯೋತಿಷಾಂ ಭರ್ತ, ಎಲ್ಲ ದೇವತೆಗಳಿಗೂ ಅಧಿಪತಿಯಾಗಿದ್ದಾನೆ. ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭು, ಲೋಕದ ಪ್ರಳಯ ಸೃಷ್ಟಿ ಸ್ಥಿತಿ ಇವುಗಳಿಗೆ ಕಾರಣನಾಗಿದ್ದಾನೆ. ಅನೇಕಧಾ ಯಹ ಶ್ರುತೋ, ಅನೇಕ ವೇದಮಂತ್ರಗಳಿಂದ ಸ್ತುತಿಸಲ್ಪಡುತ್ತಾನೆ. ಅನೇಕ ಅನೇಕ ಕಿರಣಗಳಿಂದ ಕೂಡಿದ್ದಾನೆ. ತ್ರೈಲೋಕ್ಯ ದೀಪ, ಮೂರು ಲೋಕಕ್ಕೂ ಬೆಳಕನ್ನು ಕೊಡುವವನು. ವಾಚಂನ ಸದಧಾತು ರವಿಯು ನಮಗೆ ವಾಕ್ಸಿದ್ಧಿಯನ್ನು ಕೊಡಲಿ ಅಂತ ಒಂದು ಅರ್ಥವನ್ನು ನಾವು ಕಂಡುಕೊಳ್ಳಬಹುದು. ಯಹ ಶಶಭೃತಃ ಮೂರ್ತಿತ್ವೇ ಪರಿಕಲ್ಪಿತಃ ಅಪುನರ್ಜನ್ಮನಾಂ ವರ್ತ್ಮ ಆತ್ಮವಿದಾಂ ಆತ್ಮ ಇತಿ ಮತಃ ಯಜತಾಂ ಕ್ರತುಃ ಚ ಅಮರಜ್ಯೋತಿಷಾಂ ಭರ್ತ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭು ಶ್ರುತೌ ಅನೇಕಧಾ ಪ್ರಸಿದ್ಧಃ ಚ ಭವತಿ ಅನೇಕ ಕಿರಣಃ ತ್ರೈಲೋಕ್ಯ ದೀಪಃ ಸಹ ರವಿಃ ನ ವಾಚಂ ದದಾತು. ಈ ರೀತಿಯಾಗಿ ಇದರ ಸಾಂಕೇತಿಕವಾದಂತಹ ಅರ್ಥ. ಈ ಶ್ಲೋಕವನ್ನು ಇನ್ನಷ್ಟು ನೋಡುವುದಾದರೆ ಇಲ್ಲಿ ಪ್ರಧಾನವಾಗಿ ಸೂರ್ಯನ ಸ್ಮರಣೆ, ಸೂರ್ಯನ ಪ್ರಾರ್ಥನೆಯನ್ನು ಆಚಾರ್ಯರು ಮಾಡಿದ್ದಾರೆ. ಪ್ರಾರ್ಥನೆಯಲ್ಲಿ ವಾಕ್ಸಿದ್ಧಿಗೋಸ್ಕರವಾಗಿ ಅವರ ಪ್ರಾರ್ಥನೆ ಇದೆ. ಯಾವುದನ್ನು ನಾವು ಪಡೆದುಕೊಂಡೆವು ಅಂತಾದರೆ ಶ್ರೇಯಸ್ಸು ನಮಗೆ ಸಿಗುತ್ತದೆ ಅಂತ ಕೇಳಿದರೆ, ಮೊದಲಾಗಿ ವಾಕ್ಸಿದ್ಧಿ, ಅದನ್ನು ಪ್ರಧಾನವಾಗಿ ನಾವು ಪಡೆದುಕೊಳ್ಳಬೇಕಾದದ್ದು ಎನ್ನುವುದು ಆಚಾರ್ಯರ ಅಭಿಮತ. ಅದಕ್ಕೋಸ್ಕರವಾಗಿ ಯಾರನ್ನು ಹೊಂದಬೇಕು ಅಂತ ಕೇಳಿದರೆ ಸೂರ್ಯನನ್ನು ಹೊಂದಬೇಕು. ಅದಕ್ಕೋಸ್ಕರವೇ ಪ್ರತಿದಿನವೂ ಧೀಶಕ್ತಿಗೆ ಕಾರಣನಾದಂತಹ
ಸೂರ್ಯನ ಉಪಾಸನೆಯ ಮಂತ್ರ ಗಾಯತ್ರಿ ಮಂತ್ರವಾಗಿದೆ. ಹೇಗೆ ಪ್ರತಿಯೊಬ್ಬ ಗಾಯತ್ರಿಯ ಮೂಲಕ ಸೂರ್ಯನನ್ನು ಸ್ತುತಿಸ್ತಾನೋ ಅದೇ ಗಾಯತ್ರಿ ತುಲ್ಯವಾದಂತಹ ಮಂತ್ರ ಈ ಮಂತ್ರವೂ ಕೂಡ ಆಗಿದೆ. ಆಚಾರ್ಯರು ಈ ಸೂರ್ಯನನ್ನು ಸ್ತುತಿ ಮಾಡುವ ಸಲುವಾಗಿ 9 ವಿಶೇಷಣಗಳನ್ನು ಹೇಳಿದ್ದಾರೆ. ಚಂದ್ರನಿಗೆ ಬೆಳಕನ್ನು ಕೊಡುತ್ತಾನೆ, ಪುನರ್ಜನ್ಮ ಇಲ್ಲದವರಿಗೆ ದಾರಿಯನ್ನು ತೋರಿಸ್ತಾನೆ, ಆತ್ಮವಿದರಿಗೆ ಆತ್ಮತತ್ವವನ್ನು ಪಡೆದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ಎನ್ನುವವರಿಗೆ ಬೋಧಿಸ್ತಾನೆ, ಆ ತತ್ವವನ್ನು ತೋರಿಸಿಕೊಡ್ತಾನೆ, ತತ್ವ ಸ್ವರೂಪನಾಗಿದ್ದಾನೆ, ಯಜ್ಞ ಮೂರ್ತಿಯಾಗಿದ್ದಾನೆ, ಎಲ್ಲ ದೇವತೆಗಳಿಗೂ ಅಧಿಪತಿಯಾಗಿದ್ದಾನೆ, ಲೋಕದ ಪ್ರಳಯ ಹಾಗೆಯೇ ಸೃಷ್ಟಿ ಸ್ಥಿತಿಗಳನ್ನು ಮಾಡುವವನಿದ್ದಾನೆ, ಅನೇಕ ವೇದಮಂತ್ರಗಳಿಂದ ಸ್ತುತಿಸಲ್ಪಡುವವನು, ಅನೇಕ ಕಿರಣಗಳಿಂದ ಕೂಡಿದವನು, ತ್ರೈಲೋಕ್ಯವನ್ನು ಬೆಳಗಿಸುವವನು. 9 ವಿಶೇಷಣಗಳಿಂದ 9 ಗ್ರಹರನ್ನು ಆಚಾರ್ಯರು ಸ್ಮರಿಸಿಕೊಳ್ಳುತ್ತಾರೆ. ಸೂರ್ಯನಿಗೆ 9 ವಿಶೇಷಣಗಳನ್ನು ಹೇಳಿದ್ದಾರೆ. ನವಗ್ರಹಗಳು ಈ ಮೂಲಕವಾಗಿ ನವಗ್ರಹಗಳ ಸ್ಮರಣೆಯನ್ನು ಮಾಡಿದ್ದಾರೆ. 9 ವಿಶೇಷಣಗಳ ಮೂಲಕವಾಗಿ ನಮ್ಮ ನವರಂಧ್ರದ ದೇಹದ ಪೂರ್ಣ ಭಗವಂತನ ಅನುಗ್ರಹ ಪಡೆದುಕೊಳ್ಳಬೇಕು ಎನ್ನುವ ಒಂದು ಅನುಸಂಧಾನವು ಇಲ್ಲಿದೆ. ಅದಕ್ಕೋಸ್ಕರವಾಗಿ ಈ 9 ವಿಶೇಷಣಗಳು. ಈ ವಿಶೇಷಣಗಳು ಎಲ್ಲವೂ ಕೂಡ ತುಂಬ ವೈಶಿಷ್ಟ್ಯಪೂರ್ಣವಾಗಿಯೇ ಗುರುತಿಸಿಕೊಂಡಿದೆ. ಇಲ್ಲಿ ಮೊದಲಾಗಿ ಚಂದ್ರನಿಗೆ ಸ್ವಯಂ ಪ್ರಕಾಶ ಇಲ್ಲ ಎನ್ನುವ ನಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಆದ್ದರಿಂದಲೇ ಆಚಾರ್ಯರು ಚಂದ್ರನಿಗೆ ಸ್ವಯಂ ಪ್ರಕಾಶ ಇಲ್ಲ, ಅಂತಹ ಚಂದ್ರನಿಗೆ ಬೆಳಕನ್ನು ಕೊಡುವವನು ಎನ್ನುವ ಮೂಲಕವಾಗಿ ನಮಗೆ ಚಂದ್ರನ ಕಾರಕವಾದಂತಹ ಸಂಗತಿ ಮನಸ್ಸು. ನಮ್ಮ ಮನಸ್ಸಿಗೆ ಬೆಳಕು ಕೊಡುವುದು ಅಂತ ಕೇಳಿದರೆ ಹೊಸ ಚಿಂತನೆಯನ್ನು ಹುಟ್ಟಿಸುವವನು. ಯಾವುದನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಅವನಲ್ಲಿ ಪ್ರಾರ್ಥಿಸ್ತೇವೋ ಆ ಪ್ರಾರ್ಥನೆಗೆ ಅನುಗುಣವಾದಂತಹ ಸಂಗತಿಗಳು ನಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ. ಹಾಗೆಯೇ ಪುನರ್ಜನ್ಮ ಇಲ್ಲದವರು ಸೂರ್ಯನ ದಾರಿಯನ್ನು ಹೊಂದಬೇಕು. ಇಲ್ಲ ಶಶಭೃತೋ ವರ್ತ್ಮ, ಚಂದ್ರನ ದಾರಿಯಾದರೂ ಆದೀತು. ಚಂದ್ರನ ದಾರಿ, ಪಿತೃದೇವತೆಗಳು ಚಂದ್ರಲೋಕದಿಂದ ಸಾಗುತ್ತಾರೆ. ಮೋಕ್ಷ ಮಾರ್ಗಿಗಳು ಸೂರ್ಯಲೋಕದಿಂದ ಸಾಗುತ್ತಾರೆ ಅಂತ ಶ್ರುತಿವಚನ ಶಾಸ್ತ್ರದಲ್ಲಿ ನಾವದನ್ನು ಕಾಣುತ್ತೇವೆ. ಆದ್ದರಿಂದ ಈ ಚಂದ್ರಲೋಕದಿಂದ ಸಾಗುವವರಿಗೂ ಅದಕ್ಕಿಂತ ಹೆಚ್ಚಾಗಿ ಸೂರ್ಯಲೋಕದ ಮೂಲಕವಾಗಿ ಸಾಗುವವರಿಗೆ ಪುನರ್ಜನ್ಮ ಇಲ್ಲ ಎನ್ನುವುದು ಶಾಸ್ತ್ರ ಸಂಗತಿ. ಅದಕ್ಕೋಸ್ಕರ ಸೂರ್ಯಮಂಡಲ ಭೇದಿನವು ಅಂತ ಯೋಗಿಗಳು ಹೋಗುವಂತಹ ದಾರಿ. ಆ ಉದ್ದೇಶಕ್ಕಾಗಿ ಈ ಸೂರ್ಯನು ಅಂತಹ ಒಂದು ಪುನರ್ಜನ್ಮ ಇಲ್ಲದ ಅನುಗ್ರಹವನ್ನು ನಮಗೆ ಮಾಡಬೇಕು. ನಾವು ಸಂಸಾರದಲ್ಲಿಯೇ ತಿರುಗಿಕೊಂಡಿದ್ದರೆ ಈ ಶಾಸ್ತ್ರದಿಂದ ನಾವು ಬೆಳಕನ್ನು ಹೊಂದಲಿಕ್ಕೆ ಅಥವಾ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ವೇದದ ಕಣ್ಣಿನ ಅಂಗವಾಗಿ ಈ ಜ್ಯೋತಿಷ್ಯ ಗುರುತಿಸಿಕೊಂಡಿದೆ. ಆದ್ದರಿಂದ ಈ ವೇದವನ್ನು ಪುನರ್ಜನ್ಮ ಇಲ್ಲದವರು ಸ್ತುತಿಸುವಂತಹ ಮಂತ್ರಪುಂಜಗಳು ವೇದಗಳು. ಅಂತಹ ವೇದವನ್ನು ತಿಳಿದುಕೊಳ್ಳಬೇಕಾದರೆ ಕಣ್ಣಿನ ಸ್ಥಾನದಲ್ಲಿ ಈ ಗ್ರಂಥ ಇರುವುದರಿಂದ ಆ ಗ್ರಂಥದ ಮೂಲಕವಾಗಿ ವೇದವನ್ನು ನಾವು ತಿಳಿದುಕೊಳ್ಳಬೇಕು. ಅರ್ಥಾತ್ ಭಗವಂತನ ಪೂರ್ಣ ಜ್ಞಾನವನ್ನು ನಾವು ತಿಳಿದುಕೊಳ್ಳಬೇಕು. ಆಗ ಮಾತ್ರ ಪುನರ್ಜನ್ಮ ಇಲ್ಲದ ಒಂದು ಸ್ಥಿತಿ ನಮಗೆ ಒದಗಿ ಬರುತ್ತದೆ ಎನ್ನುವುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಜ್ಯೋತಿಷಾಂ ಅಯನಂ ಚಕ್ಷುಹು ಅಂತಲೇ ಶಾಸ್ತ್ರ ಇರುವುದು. ಹಾಗೆಯೇ ಆತ್ಮೇತ್ಯಾತ್ಮವಿದ, ಆತ್ಮತತ್ವವನ್ನು ತಿಳಿದುಕೊಳ್ಳಬೇಕು. ಮೊದಲು ನಾವು ಏನು, ನಾವು ಯಾರು ಎನ್ನುವುದು ನಮಗೆ ಗೊತ್ತಾಗಬೇಕು. ಇನ್ನು ಅದಕ್ಕಿಂತ ಉತ್ತಮ ನಮ್ಮೊಳಗಿರತಕ್ಕಂತಹ ಭಗವಂತನನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಇನ್ನು ಅದಕ್ಕಿಂತಲೂ ಉತ್ತಮ ಇಡೀ ಜಗತ್ತಿನ ಒಳಗೆ ಭಗವಂತನ
ಚೈತನ್ಯವನ್ನು ನಾವು ಕಂಡುಕೊಳ್ಳಬೇಕು. ಸೂರ್ಯ ಆತ್ಮ ಜಗತಸ್ತುಷಶ್ಚ ಅಂತ ಶ್ರುತಿವಚನ. ಸೂರ್ಯನು ಜಗತ್ತಿನ ಆತ್ಮ. ಹಾಗೆಯೇ ನಮಗೂ ಆತ್ಮೇತ್ಯಾತ್ಮವಿಧ, ನಮಗೂ ಆತ್ಮ ಎನ್ನುವಾಗ ನಾವು ಎನ್ನುವಂತಹ ಅನುಸಂಧಾನವನ್ನು ಕಂಡುಕೊಂಡರೆ ನಾವು ನಮ್ಮ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಬೇಕು. ನಮ್ಮ ಒಳಗೆ ಆತ್ಮಕ್ಕೆ ಸಾಮರ್ಥ್ಯವನ್ನು ಕೊಡುವ ಭಗವಂತನನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಖಿಲ ಚರಾಚರ ಜಗತ್ತಿನ ಪೂರ್ಣ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ಏಕ ಮಾರ್ಗ, ಅದು ಸೂರ್ಯನನ್ನು ನಾವು ಹೊಂದಬೇಕು. ಹಾಗೆಯೇ ಕ್ರತುಶ್ಚ ಯಜತ, ಇನ್ನು ನಾಲ್ಕನೆಯದಾಗಿ ಯಜ್ಞಮೂರ್ತಿಯಾಗಿ ಸೂರ್ಯ ಗುರುತಿಸಿಕೊಂಡಿದ್ದಾನೆ. ಅಗ್ನೇ ಪ್ರಸ್ಥಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತಿ ಅಂತ ಶ್ರುತಿವಚನ. ಅಗ್ನಿಯಲ್ಲಿ ಕೊಡಲ್ಪಡುವಂಥ ಆಹುತಿ ಹೋಗಿ ಸೇರುವುದು ಸೂರ್ಯಮಂಡಲಕ್ಕೆ. ಆದಿತ್ಯ ಜಾಯತೆ ವೃಷ್ಟಿ, ಆದಿತ್ಯನಿಂದ ವೃಷ್ಟಿಯ ರೂಪದಲ್ಲಿ ಅದು ಪ್ರಪಂಚಕ್ಕೆ ಒದಗಿ ಬರ್ತದೆ. ಮಳೆಯ ರೂಪದಲ್ಲಿ ಬೆಳೆಯ ಮೂಲಕ ನಮಗೆ ಅದು ಸಿಗುತ್ತದೆ. ಹಾಗೆ ವ್ಯವಸ್ಥೆ ಇರುವುದರಿಂದ ಯಜ್ಞಮೂರ್ತಿಯಾಗಿ ಗುರುತಿಸಿಕೊಂಡಂತಹ ಸೂರ್ಯದೇವ ನಮಗೆ ಬೆಳೆಯುವಿಕೆಯನ್ನು, ಔನ್ನತ್ಯವನ್ನು, ಯಾಕೆ ಯಜ್ಞದ ಸ್ಮರಣೆ ಬೇಕು ಅಂತ ಕೇಳಿದರೆ, ಊರ್ಧ್ವಮುಖಿಯಾಗಿರತಕ್ಕಂತಹ ಚೈತನ್ಯ ಅಗ್ನಿ ನಮ್ಮ ಶಾಸ್ತ್ರ, ನಮ್ಮ ಜ್ಞಾನ ನಮಗೆ ಔನ್ನತ್ಯವನ್ನು ಕೊಡಬೇಕು, ಶ್ರೇಯಸ್ಸನ್ನು ಕೊಡಬೇಕು, ಎಲ್ಲ ನಮ್ಮೊಳಗಿರತಕ್ಕಂತಹ ದೋಷಗಳನ್ನು ನಾಶ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಈ ಯಜ್ಞದ ಸ್ಮರಣೆ. ಅಲ್ಲದೆ ತ್ಯಾಗ ಮನೋಭಾವನೆಯಿಂದ ನಾವು ಪ್ರವರ್ತಿತರಾಗಬೇಕು. ಇದೆಲ್ಲವೂ ಈ ಕ್ರತುಶ್ಚ ಯಜತಾಂ ಎನ್ನುವ ಅನುಸಂಧಾನದಲ್ಲಿ ಕೂಡಿದೆ. ಅಮರ ಜ್ಯೋತಿಷ, ಎಲ್ಲ ದೇವತೆಗಳ ಸ್ಮರಣೆಯನ್ನು, ಎಲ್ಲ ದೇವತೆಗಳ ಒಡೆಯನಾಗಿದ್ದಾನೆ ಎನ್ನುವ ಮೂಲಕವಾಗಿ ಗ್ರಹಗಳನ್ನು, ನಕ್ಷತ್ರಗಳನ್ನು, ಹಾಗೆಯೇ ದೇವತೆಗಳನ್ನು ಧರಿಸಿದವ ಎನ್ನುವ ಮೂಲಕ ಅವರೆಲ್ಲರ ಸ್ಮರಣೆಯಾಗಿದೆ. ನಮ್ಮ ದೇಹದಲ್ಲಿರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳ ಪ್ರಧಾನವಾದಂತಹ ಅಧಿಪತಿ ಸೂರ್ಯ. ಇಂದ್ರಿಯಾಭಿಮಾನಿ ದೇವತೆಗಳು ಸರಿಯಾಗಿ ಈ ದೇಹದಲ್ಲಿ ಕೆಲಸ ಮಾಡಬೇಕು ಅಂತಾದರೆ ಅಮರಜ್ಯೋತಿಷ ಭರ್ತ ಎನ್ನುವಂತಹ ವಿಶೇಷಣವನ್ನು ನಾವು ಸರಿಯಾಗಿ ಅನುಸಂಧಾನ ಮಾಡಬೇಕು. ಎಲ್ಲ ದೇವತೆಗಳ ಒಡೆಯನಾದಂತಹ ಸೂರ್ಯನ ಅನುಗ್ರಹದಿಂದ ಈ ಇಂದ್ರಿಯಾಭಿಮಾನಿ ದೇವತೆಗಳು ಸರಿಯಾಗಿ ಕೆಲಸ ಮಾಡಬೇಕು. ಹಾಗೆಯೇ ಪಂಚಭೂತಗಳು, ನಕ್ಷತ್ರಮಂಡಲಗಳು, ರಾಶಿ ಇತ್ಯಾದಿ ಎಲ್ಲ ದೇವತೆಗಳು ಕೂಡ ನಮಗೆ ಅನುಗ್ರಹ ಮಾಡಬೇಕು. ಆಗ ಮಾತ್ರ ನಾವು ಶ್ರೇಯಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಎನ್ನುವ ಕಾರಣಕ್ಕಾಗಿ ಸೂರ್ಯನನ್ನು ಆ ಮೂಲಕ ಸ್ತುತಿಸಿದ್ದಾರೆ. ಇನ್ನು ಲೋಕದ ಪ್ರಳಯ ಉದಯ ಸ್ಥಿತಿ, ಮೊದಲು ನಾಶ, ಮತ್ತೆ ಸೃಷ್ಟಿ, ಮತ್ತೆ ಸ್ಥಿತಿ ಪಾಲನೆ, ಈ ರೀತಿಯಾಗಿ ಸ್ತುತಿ ಮಾಡುವ ಮೂಲಕವಾಗಿ ನಮ್ಮ ಒಳಗಿರುವ ದೋಷಗಳನ್ನು ಮೊದಲು ನಾಶ ಮಾಡಬೇಕು, ಹೊಸ ಚಿಂತನೆಯನ್ನು ಹುಟ್ಟಿಸಬೇಕು, ಅದನ್ನು ಉಳಿಸಬೇಕು. ಹಾಗೆಯೇ ಈ ಮೂಲಕ ಸೂರ್ಯನೂ ಕೂಡ ಜಗತ್ತಿಗೆ ಮಾರಕವಾದ ಸಂಗತಿಗಳನ್ನು ನಾಶ ಮಾಡಿ ಬೇಕಾದ ಪೂರಕ ಸಂಗತಿಗಳನ್ನು ಹುಟ್ಟಿಸಿ ಕಾಯುವವ ಆತ ಸೂರ್ಯ. ಹಾಗೆ ಬೇಡವಾದಂತಹ ಕಲ್ಮಶವಾದಂತಹ ನೀರನ್ನು ತಾನು ಸ್ವೀಕರಿಸಿ, ಜಲಚಕ್ರ ಅಂತ ಇದಕ್ಕೆ ಹೆಸರು, ಆ ನೀರನ್ನು ಶುದ್ಧೀಕರಿಸಿ ಪುನಃ ಲೋಕಕ್ಕೆ ಕೊಟ್ಟು ಲೋಕದ ಕ್ಷೇಮವನ್ನು ಮಳೆಯ ಮೂಲಕವಾಗಿ ಇಳೆಗೆ ತಂಪು ಮಾಡುವವ ಸೂರ್ಯ. ಅದೇ ರೀತಿಯಾಗಿ ಇಲ್ಲಿ ನಾಶ, ಪ್ರಳಯ ಮೊದಲು ಚಿಂತಿಸಲ್ಪಡ್ತದೆ. ನಮ್ಮ ಒಳಗಿನ ದೋಷಗಳು ನಾಶ ಆಗಬೇಕು ಅಂತ. ಉದಯ, ಹೊಸ ಚಿಂತನೆಗಳು ಹುಟ್ಟಬೇಕು. ಅದು ಹಾಗೆಯೇ ಸ್ಥಿತಿ ಸರಿಯಾದ ರೀತಿಯಲ್ಲಿ ನಮ್ಮೊಳಗೆ ಇರಬೇಕು ಎನ್ನುವ ಕಾರಣಕ್ಕಾಗಿ ಈ ಪ್ರಳಯ, ಉದಯ, ಸ್ಥಿತಿ ಎನ್ನುವಂತಹ ವಿಶೇಷಣಗಳನ್ನು ಸೂರ್ಯನಲ್ಲಿ ಸ್ತುತಿಸಿದ್ದಾರೆ. ವೇದ ಮಂತ್ರಗಳಿಂದ ಸ್ತುತಿಸಲ್ಪಡುವವನು ಎನ್ನುವ ಮೂಲಕವಾಗಿ ಅನೇಕ ಮಂತ್ರಗಳನ್ನು ನಾವು ಉಚ್ಚರಿಸಬೇಕು. ವೇದ ಮಂತ್ರಗಳಿಂದ ನಾವು ಆತನನ್ನು ಸ್ತುತಿಸಬೇಕು. ಆ ಮೂಲಕವಾಗಿ ಆತನ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಅಂತ ಇದರ ಅರ್ಥ. ಹಾಗೆಯೇ ಅನೇಕ ಕಿರಣಗಳು, ನಾವು ಒಂದು ಚಿಂತನೆಯ ದಾರಿಯನ್ನು ನಾವು ಅವಲಂಬಿಸಬಾರದು.
ಸೂರ್ಯನ ಅನೇಕ ಕಿರಣಗಳು ನಮ್ಮೊಳಗೆ ಅನೇಕ ಚಿಂತನೆಗಳನ್ನು ಮೂಡಿಸಬೇಕು. ಲೋಕದ ಒಂದು ತಪ್ಪು ಗಾದೆಯನ್ನು ನಾವು ಕಾಣುತ್ತೇವೆ, ರವಿ ಕಾಣದ್ದನ್ನು ಕವಿ ಕಂಡ ಅಂತ. ಹಾಗಲ್ಲ, ರವಿ ಕಾಣದ್ದನ್ನು ಕವಿ ಕಂಡದ್ದಲ್ಲ, ರವಿಯ ಅನುಗ್ರಹದಿಂದ ಕವಿಗೆ ಬೇಕಾದದ್ದು ಕಾಣುತ್ತದೆ ಎನ್ನುವುದು ಸಂಗತಿ. ಆದ್ದರಿಂದ ರವಿ ಕಂಡದ್ದನ್ನೇ ಕವಿ ಕಂಡಿರುವುದು. ಹಾಗೆ ರವಿಯ ಅನುಗ್ರಹ ಉಂಟು ಅಂತಾದರೆ ಅನೇಕ ಕಿರಣಗಳುಳ್ಳ ರವಿ ನಮ್ಮೊಳಗೆ ಅನೇಕ ಚಿಂತನೆಗಳನ್ನು ಹುಟ್ಟಿಸ್ತಾನೆ. ಹಾಗೆಯೇ 3 ಲೋಕವನ್ನು ಬೆಳಗಿಸುವವನು ಎಂದು ಕೊನೆಯದಾಗಿ 9ನೆಯದಾಗಿ ಅವರು ಸ್ತುತಿಸ್ತಾರೆ. 3 ಲೋಕವನ್ನು ಬೆಳಗಿಸುವವನು ಎನ್ನುವ ಮೂಲಕವಾಗಿ ನಮ್ಮ ಒಳಗಿರತಕ್ಕಂತಹ 3 ಲೋಕಗಳು, ಒಂದು ದೇಹ, ದೇಹದ ಒಳಗೆ ಆತ್ಮ, ಇನ್ನು ಆತ್ಮದ ಒಳಗೆ ಚಿಂತನೆ, ಚೈತನ್ಯ. ಈ ರೀತಿಯಾಗಿ ಕಂಡುಕೊಂಡೆವು ಅಂತಾದರೆ ಆ 3 ಲೋಕವನ್ನು ಕೂಡ ಬೆಳಗಬೇಕು ಅಂತಾದರೆ ಅಲ್ಲಿ ಭಗವಂತ ಸೂರ್ಯನಾರಾಯಣನ ಅನುಗ್ರಹ ಅತ್ಯಗತ್ಯ. ಅದಕ್ಕೋಸ್ಕರವಾಗಿ ಉಪನಿಷತ್ತಿನ 3 ದಾರಿಗಳುಂಟು: ಕಾಯೋನ್ನತಿ, ಮಾನೋನ್ನತಿ, ಆತ್ಮೋನ್ನತಿ ಅಂತ. ಮೊದಲು ದೈಹಿಕವಾದಂತಹ ಅಂಗಸೌಷ್ಠವಗಳು ನಮಗೆ ಬೇಕು, ಸಮಾಜದಲ್ಲಿ ಸಭ್ಯತೆಯ ಸ್ಥಾನಮಾನಗಳು ಬೇಕು. ಇನ್ನು 3ನೆಯದಾಗಿ ಆತ್ಮೋನ್ನತಿಯನ್ನು ನಾವು ಪಡೆದುಕೊಳ್ಳಬೇಕು. ಈ 3ನ್ನು ನಾವು ಪಡೆದುಕೊಳ್ಳಬೇಕಾದರೆ ತ್ರೈಲೋಕ್ಯ ದೀಪಕನಾದಂತಹ ಸೂರ್ಯನನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಇನ್ನು ಈ 3 ಲೋಕಗಳು ಪೂರ್ವಲೋಕ, ಇಹಲೋಕ, ಪರಲೋಕ ಅಂತ ಈ ರೀತಿಯಾಗಿಯೂ ಕಾಣಬಹುದು. ಭೂತ, ಭವಿಷ್ಯದ್, ವರ್ತಮಾನ, ಈ 3 ಚಿಂತನೆಗಳನ್ನು ಕೂಡ ನಮ್ಮಲ್ಲಿ ಹುಟ್ಟಿಸ್ತಾನೆ. ಭೂತದ ಜ್ಞಾನ ಬೇಕು, ಹಿಂದೆ ನಡೆದ ಘಟನೆಗಳ ಸರಿಯಾದ ತಿಳುವಳಿಕೆ, ವರ್ತಮಾನ ಕಾಲದ ಸರಿಯಾದ ಜ್ಞಾನ, ಹಾಗೆ ಭವಿಷ್ಯತ್ತಿನ ಜ್ಞಾನ ಅಥವಾ ಭವಿಷ್ಯತ್ತಿನ ಚಿಂತನೆ. ಇದು 3ನ್ನು ಕೂಡ ನಾವು ಪಡೆದುಕೊಳ್ಳಬೇಕು ಅಂತಾದರೆ ತ್ರೈಲೋಕ್ಯ ದೀಪಕನಾದಂತಹ ಸೂರ್ಯನ ಅನುಗ್ರಹ ಬೇಕು. ಈ ರೀತಿಯಾಗಿ 9 ವಿಶೇಷಣಗಳ ಮೂಲಕವಾಗಿ ಸೂರ್ಯನನ್ನು ಸ್ತುತಿಸಿ, ಅಂತಹ ಭಗವಂತ ಸೂರ್ಯನಾರಾಯಣ ನಮಗೆ ಶುದ್ಧವಾದಂತಹ ಮಾತನ್ನು ಕೊಡಲಿ, ವಾಕ್ ಸಿದ್ಧಿಯನ್ನು ಕೊಡಲಿ. ನಾವು ಯಾವುದನ್ನು ಮಾತಾಡ್ತೇವೋ ಅದು ಸತ್ಯವಾಗಬೇಕು, ಸತ್ಯವಾದಂತಹ ಮಾತುಗಳೇ ನಮ್ಮಲ್ಲಿ ಹುಟ್ಟಬೇಕು ಎನ್ನುವಂತಹ ವಾಕ್ ಸಿದ್ಧಿ ಪ್ರಾರ್ಥನೆ ಈ ಶ್ಲೋಕದ ಮೂಲಕವಾಗಿ ಆಚಾರ್ಯರು ಮಾಡಿದ್ದಾರೆ. ಅಲ್ಲದೆ ಇನ್ನೂ ಅನೇಕ ಸಂಗತಿಗಳು ಈ ಶ್ಲೋಕದಲ್ಲಿ ಅಡಕವಾಗಿದೆ. ನವಗ್ರಹಗಳನ್ನು, ಹಾಗೆಯೇ 12 ರಾಶಿಗಳನ್ನು, 27 ನಕ್ಷತ್ರಗಳನ್ನು ಈ ಶ್ಲೋಕದಲ್ಲಿ ಅಂತರ್ಗತವಾಗಿ ಆಚಾರ್ಯರು ಹೇಳುತ್ತಾರೆ. ಅಲ್ಲದೆ 27 ನಕ್ಷತ್ರಗಳಿಂದ ಯಾವುದು ಶಶಭೃತೋ ವರ್ತ್ಮ ಎನ್ನುವ ಮೂಲಕವಾಗಿ ಆ ನಕ್ಷತ್ರಗಳಿಂದ ಪ್ರವರ್ತಿಸಲ್ಪಡುವಂತಹ ನಕ್ಷತ್ರ ದಶಾ ಸಂಗತಿಯನ್ನು ಕೂಡ ಆಚಾರ್ಯರು ಇಲ್ಲಿ ಇಡೀ ಜ್ಯೋತಿಷ್ಯದ ಒಂದು ಬೇರಿನ ಹಾಗೆ, ಮೂಲ ಸಂಕೇತದ ಹಾಗೆ ಈ ಶ್ಲೋಕ ಪ್ರವರ್ತಿಸಲ್ಪಟ್ಟಿದೆ. ಆದ್ದರಿಂದ ಈ ಶ್ಲೋಕದ ಚಿಂತನೆಯೊಂದಿಗೆ ನಾವು ಭಗವಂತನಾದ ಸೂರ್ಯನಾರಾಯಣನನ್ನು ಈ ಶ್ಲೋಕದ ಮೂಲಕವಾಗಿ ಪ್ರಾರ್ಥಿಸ್ತಾ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.